ಓಂ ಚಾಮುಂಡೇಶ್ವರಿಯೈ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹ ಭಕ್ತಿ, ಭಗವಂತನ ಮೇಲೆ ಒಂದು ಅಚಲವಾದ ಭಕ್ತಿ ಎಲ್ಲವೂ ಇರ್ತೈತೆ. ಕ್ಷೇತ್ರಗಳಿಗೆ ಹೋಗ್ತೀವಿ, ಮನೆಯಲ್ಲಿ ಪೂಜೆ ಮಾಡ್ಕೋತೀವಿ, ದೇವಸ್ಥಾನಗಳಿಗೆ ಹೋಗ್ತೀವಿ, ಜಪತಪಾದಿಗಳು ಮಾಡ್ಕೋತೀವಿ, ಯಜ್ಞ ಯಾಗಾದಿ ಹೋಮಗಳನ್ನು ಕೂಡ ಮಾಡ್ತೀವಿ. ಆದರೆ ಕ್ಷೇತ್ರಗಳಿಗೆ ಹೋದಂಥ ಸಂದರ್ಭದಲ್ಲಿ ಕೆಲವರಿಗೆ, ಎಲ್ಲರಿಗೂ ಅಲ್ಲ, ಕೆಲವರಿಗೆ ನಾವು ಸಾಮಾನ್ಯವಾಗಿ ಕೆಲವರಿಗೂ ಇರುತ್ತೆ, ಪ್ರತಿಯೊಬ್ಬರಿಗೂ ಒಂದು ಅನುಮಾನ ಬರ್ತಾ ಇರುತ್ತೆ. ಕ್ಷೇತ್ರ ಭೇಟಿಯಾದಾಗ, ತೀರ್ಥಕ್ಷೇತ್ರಗಳಿಗೆ ಹೋದಾಗ, ತೀರ್ಥಯಾತ್ರೆಗಳಿಗೆ ಹೋದಾಗ ಅಲ್ಲಿ ಆಕ್ಸಿಡೆಂಟಲ್ಲಿ, ಅಪಘಾತಗಳಲ್ಲಿ ಎಷ್ಟೋ ಜೀವಗಳು ಹೋಗುತ್ತೆ. ಇದು ಅಪಘಾತಗಳಿಗೆ ಭಗವಂತನ ಕೃಪೆ ಇರಲ್ವಾ? ಅಲ್ಲಿ ಎಲ್ಲರೂ ಏನಾಗಿರುತ್ತೆ, ಯಾರ್ದೋ ಒಬ್ಬರು ಜಾತಕ ಅಲ್ಲ, ಸಾಮೂಹಿಕವಾಗಿ ಒಂದು 10 ಜನ 5 ಜನ ಒಂದೇ ವಾಹನದಲ್ಲಿ ಹೋದಂತಹ ಸಂದರ್ಭಕ್ಕೆ ತಕ್ಕ ಹಾಗೆ ಅಪಘಾತಗಳಾದಾಗ ದೇವರು ಯಾಕೆ ಕಾಪಾಡೋದಿಲ್ಲ? ಅಪಘಾತಗಳಿಗೆ, ಪುಣ್ಯಕ್ಷೇತ್ರಗಳಿಗೆ ಹೋದವರಿಗೆ ಅಪಘಾತಗಳಾದಾಗ ಅಲ್ಲಿಗೆ ಭಗವಂತನಿಲ್ವಾ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಅದಕ್ಕೆ ಸೂಕ್ಷ್ಮ ಸರಳ ಉದಾಹರಣೆಗಳು, ಸರಳ ಒಂದು ತಂತ್ರಗಳು, ಸರಳ ಉಪಾಯಗಳು, ಅದಕ್ಕೆ ಸರಳ ಪರಿಹಾರಗಳು ಕೂಡ ಇದೆ. ಅದು ಯಾಕೆ ಅಂತಕ್ಕಂತಹ ಸಮಸ್ಯೆಗೆ ತಕ್ಕ ಉತ್ತರ ಕೂಡ ನಾವು ಹುಡುಕಿದಾಗ ಹಲವು ಕಡೆ ಈ ರೀತಿ ಕೂಡ ಇರುತ್ತೆ. ಕ್ಷೇತ್ರಗಳಿಗೆ ಹೋದಾಗ ಅಪಘಾತಗಳಾದರೆ ಅದು ದೈವನ ಕೃಪೆನೂ ಅಥವಾ ದೈವ ಅವಕೃಪೆ ಅಲ್ಲ. ನಾವು ಕ್ಷೇತ್ರಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅಪಘಾತಗಳಾದರೆ ನಾವು ಡೈರೆಕ್ಟಾಗಿ ಹೇಳ್ಬೋದು, ಅವರಿಗೆ ಮೋಕ್ಷ ಪ್ರಾಪ್ತಿ ಆಗ್ತಾ ಇದೆ. ಜಾತಸ್ಯ ಮರಣಂ ಧ್ರುವಂ, ಹುಟ್ಟಿದವನು ಸಾಯಲೇಬೇಕು. ಆ ಸತ್ತಂಥ ವ್ಯಕ್ತಿ ಕ್ಷೇತ್ರಗಳಿಗೆ ಹೋದಾಗ ಎಷ್ಟೋ ಜನ ನಿಮ್ಗೆ ಗೊತ್ತಿರ್ಬೋದು, ಕಾಶಿಗೆ ಹೋಗಿ ಅಲ್ಲಿ ಪ್ರಾಣ ಬಿಟ್ಟು ಬರ್ತಕ್ಕಂಥವ್ರು ಅವರೇ ಹೋಗಿ ಪ್ರಾಣವನ್ನು ಅಲ್ಲಿ ಬಿಟ್ಟು ಬರ್ತಕ್ಕಂಥದ್ದನ್ನು ಕೂಡ ನಾವು ಕಂಡಿದ್ದೀವಿ, ಕೇಳಿದ್ದೀವಿ, ಈಗಲೂ ಕೂಡ ನಡೀತಾ ಇದೆ. ಕೆಲವು ಯಾತ್ರೆಗಳಿಗೆ ಹೋದಾಗ ನಾನು ಬರೋದಿಲ್ಲ ಅಂತ ಹೇಳಿಬಿಟ್ಟು ಹೋದವರು ಕೂಡ ಇದ್ದಾರೆ. ಆದರೆ ಸಾಮಾನ್ಯವಾಗಿ ಕ್ಷೇತ್ರಗಳಿಗೆ ಹೋದಂಥ ಆಕ್ಸಿಡೆಂಟ್ಸ್ಗೆ ಭಗವಂತನೇ ಕಾರಣನಾ ಅಂತಕ್ಕಂಥ ಪ್ರಶ್ನೆ ಕೂಡ ನಮ್ಮಲ್ಲಿ ಉದ್ಭವಿಸುತ್ತೆ. ಅದಕ್ಕೆ ಒಂದು ಶ್ಲೋಕ ಕೂಡ ಭಾಳ ಅದ್ಭುತವಾಗಿದೆ. ಪೂರ್ವ ದೇಹಕೃತಂ ಕರ್ಮ ಶುಭಂ ವಾಯ ದಿವಾಶುಭಂ ಪ್ರಾಜ್ಞಾಶೂರಂ ತಥಾಮೂಢಂ ಭಜತೆ ಯಾದೃಶೀಕೃತ. ಅಂದರೆ ಇದರ ಅರ್ಥ ಏನು ಅಂದರೆ, ಭಗವಂತನಿಗೆ ಯಾವ ಪಕ್ಷಪಾತಗಳು ಇಲ್ಲ, ಭಗವಂತನಿಗೆ ಯಾವ ಪಕ್ಷಪಾತಗಳು ಇಲ್ಲ, ದೇವರಿಗೆ ಪಕ್ಷಪಾತ ಇಲ್ಲ. ಇನ್ನು ಪುಣ್ಯಕ್ಷೇತ್ರಗಳಿಗೆ ಹೋದವರು ಕೇವಲ ಅವರೇ ಭಕ್ತರಲ್ಲ, ಎಲ್ಲರೂ ಭಕ್ತರೇ ಭಗವಂತನಿಗೆ. ಕೇವಲ ಪುಣ್ಯಕ್ಷೇತ್ರಗಳಿಗೆ ಬರ್ತಾ ಇದ್ದಾರೆ, ಅವ್ರು ಮಾತ್ರ ನನ್ನ ಭಕ್ತರು ಅಂತಿಲ್ಲ. ಮನೆಯಲ್ಲಿ ಜಪ ಮಾಡೋನಿಂದ ಹಿಡಿದು, ನಾಮಸ್ಮರಣೆ ಮಾಡೋನಿಂದ ಹಿಡಿದು, ಉದ್ಯೋಗದಲ್ಲಿದ್ದು ಅಲ್ಲಿ ದೇವರನ್ನ ಸ್ಮರಣೆ ಮಾಡಿದ್ರೆ ಅವರೂ ಕೂಡ ಭಕ್ತರೇ ಆಗಿರ್ತಾರೆ. ಹಾಗಾಗಿ ಮರಣಕ್ಕೂ ಆ ದೇವರಿಗೂ ಸಂಬಂಧ ಇರೋದಿಲ್ಲ. ಇದು ಫಸ್ಟು. ಎರಡನೇದು, ಆ ರೀತಿ ಪ್ರಾಣ ಹೋದಾಗ ಅವರಿಗೆ ಭಗವಂತನ ಒಂದು ನೇರ ಕೃಪೆ ಸಿಕ್ಕಿರೋ ಸಾಧ್ಯತೆಗಳು ಇರುತ್ತೆ. ಇನ್ನು ನಾವು ಪುರಾಣಗಳಲ್ಲಿ, ಇತಿಹಾಸದಲ್ಲಿ ನೋಡೋಕ್ಕೆ ಹೋದಾಗ ಇದಕ್ಕೆ ಮೂಲ ಕಾರಣ ಏನು ಅಂದರೆ, ಪೂರ್ವ ಜನ್ಮದ ಒಂದು ಕರ್ಮ. 5-6 ಜನ ಯಾಕೆ ಹೋದರು? ಆ 5-6 ಜನವೂ ಒಂದೇ ಕಡೆ ಹೋದಾಗ ಅವರ ಪೂರ್ವ ಜನ್ಮದ ಅಲ್ಲಿ ಪಾಪ ಇದ್ದಾಗಲೇ ನಾವು ಅವ್ರ ಜೊತೆ ನಾವು ಹೋಗಿ ಅಲ್ಲಿ ಎಲ್ಲೋ ಒಂದು ಕಡೆ ಮರಣ ಹೊಂದಿರತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಪೂರ್ವ ಜನ್ಮಕ್ಕನುಸಾರವಾಗಿ ಈ ರೀತಿ ಬರುತ್ತೆ. ಪ್ರಾಜ್ಞರಾಗಲಿ, ಶೂರರಾಗಲಿ, ವೀರರಾಗಲಿ, ಆ್ಯಕ್ಟ್ರಸ್ ಆಗಲಿ, ದೊಡ್ಡವರಾಗಲಿ, ಅವ್ಯಾರೇ ಆದರೂ ಕೂಡ ಆ ಕರ್ಮ ಇದ್ದಾಗ ಅಲ್ಲಿ ವ್ಯಕ್ತಿಯೇ ಏನು ಅಂತ ನೋಡೋದಿಲ್ಲ. ವ್ಯಕ್ತಿ ಅತಿಯಾದ ಭಕ್ತಿನ ಅಂತಿಲ್ಲ, ಅದು ಹಿಂದಿನ ಜನ್ಮದ ಕರ್ಮಕ್ಕನುಸಾರವಾಗಿ ಅದನ್ನು ಅನುಭವಿಸಲೇಬೇಕು ಅಂತ ಹೇಳುತ್ತೆ. ಪೂರ್ವ ದೇಹ ಕರ್ಮ ತತ್ ದೈವ ಮಿತಿ ಕಥ್ಯತೆ ಅಂತೂ ಕೂಡ ಒಂದು ಶಾಸ್ತ್ರದಲ್ಲಿ ಹೇಳುತ್ತೆ. ಅಂದರೆ ಪೂರ್ವಜನದ ಪಾಪಗಳು ವಿಧಿ ರೂಪದಲ್ಲಿ ಬರ್ತವೆ. ಹಾಗಾಗಿ ಆ ವಿಧಿ ರೂಪದಲ್ಲಿ ಬಂದಂಥದ್ದು ಈ ಜನ್ಮದಲ್ಲಿ ನಾವು ಅನುಭವಿಸಲೇಬೇಕು. ಕ್ಷೇತ್ರಗಳಿಗೆ ಹೋದಂಥ ಸಂದರ್ಭದಲ್ಲಿ ಆಗ್ತಕ್ಕಂಥ ಅಪಘಾತಗಳಿಗೂ ಭಗವಂತನಿಗೂ ಸಂಬಂಧ ಇಲ್ಲ. ಇನ್ನು ಅವರು ಅಲ್ಲಿ ಹೋದಾಗ ಅಥವಾ ಅಲ್ಲಿ ಪ್ರಾಣವನ್ನು ತ್ಯಜಿಸ್ತಿದ್ದಾರೆ ಅಂದರೆ ಅವ್ರಿಗೆ ಮೋಕ್ಷ ಸಿಕ್ಕಿದೆ, ಅವ್ರಿಗೆ ಒಳ್ಳೆಯದಾಗ್ತಾ ಇದೆ, ಅಥವಾ ಆ ದೇಹಕ್ಕೆ ಶುಭ ಆಗಿದೆ ಅಂತಕ್ಕಂಥದ್ದನ್ನು ನಾವು ಅರಿತುಕೊಂಡಾಗ ಒಳ್ಳೆಯದಾಗುತ್ತೆ. ಎಲ್ಲವೂ ನಂಬಿಕೆ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.